ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅನ್ನೋದು ಕೇಳಿರ್ತೀರಿ. ಆದ್ರೆ ನಮ್ಮ ಇಂಡಿಯನ್ ಲಾ ಈ 7 ಸಿಚುವೇಶನ್ಸ್ ಅಲ್ಲಿ ನೀವು ನಿಮ್ಮ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಎಕ್ಸರ್ಸೈಸ್ ಮಾಡ್ತಾ ಒಬ್ಬರ ಕೊಲೆ ಮಾಡಿದ್ರು ಸಹ ಅದು ವ್ಯಾಲಿಡ್ ಅಂತ ಹೇಳುತ್ತೆ. ಕೊಲೆ ಮಾಡೋದು ಅಂತಂದ್ರೆ ಆ ಸಿಚುವೇಶನ್ ಅಷ್ಟೇ ಎಕ್ಸ್ಟ್ರೀಮ್ ಆಗಿರ್ಬೇಕು. ಹಾಗೆ ನೆನಪಿರ್ಲಿ, ನೀವು ಆ ರೀತಿ ಸಿಚುವೇಶನ್ ಅಲ್ಲಿ ಇದ್ದೀರಿ ಅಂತಂದಾಗ ಅಲ್ಲಿಂದ ನೀವು ಯಾವುದೇ ಒಂದು ಪಬ್ಲಿಕ್ ಅಫಿಷಿಯಲ್ ನ ಪೊಲೀಸ್ ನ ಹೆಲ್ಪ್ ತಗೊಳ್ಳಕ್ ಆಗದೆ ಇರುವಂತ ಸಿಚುವೇಶನ್ ಆಗಿರ್ಬೇಕು. ಅಂಡ್ ಮೂರನೇ ಕಂಡೀಷನ್, ನೀವು ಈ ಒಂದು ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಒಬ್ಬ ಪಬ್ಲಿಕ್ ಅಫಿಷಿಯಲ್ ಅಗೇನ್ಸ್ಟ್ ಅಲ್ಲೇನೆ ಯೂಸ್ ಮಾಡಬಾರ್ದು. ಸೊ ಆ 7 ಸಿಚುವೇಶನ್ ಏನು ಅಂತಂದ್ರೆ, ಫಸ್ಟ್ ನಿಮ್ಮ ಮೇಲೆ ಯಾವುದೇ ರೀತಿಯ ಒಂದು ಕೊಲೆ ಪ್ರಯತ್ನ ಅಥವಾ ಯಾವುದೇ ಒಂದು ಗಲಾಟೆ ಹಲ್ಲೆ ಅಲ್ಲಿ ನಿಮ್ಮ ಒಂದು ಕೊಲೆ ಆಗಬಹುದು ಅಂತ ನಿಮಗೆ ಅನ್ಸಿದ್ರೆ ಆ ವ್ಯಕ್ತಿನ ನೀವು ಕೊಲೆ ಮಾಡಬಹುದು. ಸೆಕೆಂಡ್, ಅದೇ ರೀತಿ ಸಿಚುವೇಶನ್ ಅಲ್ಲಿ ನಿಮ್ಮ ಮೇಲೆ ಗ್ರೀವಿಯಸ್ ಹರ್ಟ್ ಆಗಬಹುದು, ಅಂದ್ರೆ ನಿಮ್ ಕೈ ಕಾಲು ಮುರಿಬಹುದು, ತಲೆ ಓಡಿಬಹುದು, ಈ ರೀತಿ ಒಂದು ಗ್ರೀವಿಯಸ್ ಹರ್ಟ್ ಸಿಚುವೇಶನ್. ಥರ್ಡ್ ಅಂಡ್ ಫೋರ್ತ್, ನೀವೊಬ್ಬ ಮೇಲ್ ಅಥವಾ ಫಿಮೇಲ್ ಆಗಿರಬಹುದು, ನಿಮ್ ಮೇಲೆ ಯಾರಾದ್ರೂ ರೇಪ್ ಅಟೆಂಪ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಅಥವಾ ನಿಮ್ ಮೇಲೆ ಯಾವ್ದಾದ್ರು ಅನ್ಯಾಚುರಲ್ ಲಸ್ಟ್ ಗ್ರಾಟಿಫೈ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಆ ವ್ಯಕ್ತಿಯ ಕೊಲೆ ಮಾಡಬಹುದು. ಫಿಫ್ತ್ ಅಂಡ್ ಸಿಕ್ಸ್ತ್, ನಿಮ್ಮನ್ನ ಯಾರಾದ್ರೂ ಕಿಡ್ನಾಪ್ ಅಥವಾ ಅಬ್ಡಕ್ಷನ್ ಮಾಡೋದಕ್ಕೆ ಪ್ರಯತ್ನ ಪಡಬಹುದು ಅಥವಾ ನಿಮ್ ಮುಂದೆ ನಿಮ್ ಕಣ್ ಮುಂದೆ ಬೇರೆ ಯಾರನ್ನಾದ್ರೂ ಕಿಡ್ನಾಪ್ ಅಥವಾ ಅಬ್ಡಕ್ಟ್ ಮಾಡ್ತಿರಬಹುದು. ಅಂಡ್ ಸಿಕ್ಸ್, ನಿಮ್ಮನ್ನ ಯಾರಾದ್ರೂ ರಾಂಗ್ಫುಲ್ಲಿ ಕನ್ಫೈನ್ ಮಾಡಬಹುದು ಒಂದು ಜಾಗದಲ್ಲಿ, ಅಲ್ಲಿಂದ ನೀವು ಯಾವುದೇ ಒಬ್ಬ ಪಬ್ಲಿಕ್ ಅಫಿಷಿಯಲ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗದೆ ಇರಬಹುದು, ಅಂದ್ರೆ ಯಾವುದೇ ಒಂದು ಹೆಲ್ಪ್ ಗೆ ಸೀಕ್ ಔಟ್ ಮಾಡೋದಕ್ಕೆ ಆಗದೆ ಇರುವಂತ ಜಾಗ ಆಗಿರಬಹುದು. ಸೆವೆಂತ್ ಅಂಡ್ ಫೈನಲ್ ಸಿಚುವೇಶನ್, ನಿಮ್ಮ ಮೇಲೆ ಯಾರಾದ್ರೂ ಆಸಿಡ್ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡಬಹುದು.